ನಮಸ್ಕಾರ ವೀಕ್ಷಕರೇ, ಕಳೆದ ಶನಿವಾರ ಒಂದು ಫ್ಯಾಮಿಲಿ ಟ್ರಿಪ್ಪು ಬಾದಾಮಿ ಮತ್ತು ಬನಶಂಕರಿ ಹೈವೇಳ ಕಡೆಗೆ ಹೋಗಿದ್ವಿ. ಕೊಪ್ಪಳದಿಂದ ಬೆಳಗ್ಗೆ 6:25ಕ್ಕೆ ಯಶವಂತಪುರ ಬಿಜಾಪುರ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಆ ಟ್ರೈನ್ ಥ್ರೂ ನಾವು ಬಾದಾಮಿಗೆ ಹೋದ್ವಿ. 8:40ಕ್ಕೆ ನಾವು ಅಲ್ಲಿ ರೀಚ್ ಆದ್ವಿ. 8:40ಕ್ಕೆ ರೀಚ್ ಆದಮೇಲೆ ನಾವು ಸೀದಾ ಒಂದು ಆಟೋ ರಿಕ್ಷಾವನ್ನು ತೆಗೆದುಕೊಂಡು ಗುಹಾಂತರ ದೇವಾಲಯಗಳನ್ನು ವಿಸಿಟ್ ಮಾಡಿ ನಂತರ ಬನಶಂಕರಿ ದೇವಿಯ ದರ್ಶನ ಪಡೆದು ನಂತರ ಪಟ್ಟದಕಲ್ಲು ಹೈವೇಳೆಯನ್ನು ನೋಡಿದ್ವಿ. ಈ ಒಂದು ಸಂದರ್ಭದಲ್ಲಿ ನಾನು ಸುಮಾರು 30 ವರ್ಷಗಳ ಹಿಂದೆ ಹೋಗಿದ್ದೆ ಆ ಪ್ಲೇಸ್ಗಳಿಗೆ. ಅದರಲ್ಲಿ ನನಗೆ ಯಾವುದೂ ಒಂದು ಸ್ಮೃತಿ ಪಟಲದಲ್ಲಿ ಗುಹೆಗಳು ಮತ್ತು ಪಟ್ಟದಕಲ್ಲು ದೇವಸ್ಥಾನಗಳು ಅಷ್ಟೇ ನೆನಪಿನಲ್ಲಿದ್ದವು. ಅಲ್ಲಿನ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಮನಸ್ಸಿಗೆ ತುಂಬ ಖೇದ ಅನ್ನಿಸ್ತು. ಯಾಕಂತಂದರೆ ಜನರು ಅಲ್ಲಿ ಸ್ಥಳೀಯ ಜನರು ಪಟ್ಟದಕಲ್ಲು ಹೈವೇಳಿಯಲ್ಲಿ ದೇವಸ್ಥಾನಗಳಲ್ಲಿಯೇ ಬಟ್ಟೆ ಒಗೆಯೋದು, ಬಣವಿ ಇಟ್ಟಿದ್ದಾರೆ, ಬಟ್ಟೆಗಳನ್ನು ಹಾಕಿದ್ದಾರೆ. ಆ ಸ್ಥಳೀಯರು ಅಲ್ಲಿ ಅದು ಒಂದು ಸ್ಥಳಗಳಿಗೆ ಕೊಡ್ತಿರ್ತಕ್ಕಂಥ ಒಂದು ಇದನ್ನು ನೋಡಿ ನನಗೆ ಭಾಳ ಖೇದ ಅನ್ನಿಸ್ತು. ಈ ಪ್ರವಾಸಿಗರಿಗೂ ಕೂಡ ಯಾವುದೇ ಒಂದು ಸೌಲಭ್ಯ ಅಲ್ಲಿಲ್ಲ. ಸಾರಿಗೆ ಸೌಲಭ್ಯವಾಗಲಿ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಇವನ್ನೆಲ್ಲ ನೋಡಿ ನನಗೆ ಭಾಳ ಖೇದ ಅನ್ನಿಸ್ತು. ಇನ್ನೊಂದು ಏನಂತಂದರೆ, ಇಮ್ಮಡಿ ಪುಲಿಕೇಶಿ ಕರ್ನಾಟಕದ ಒಂದು ಹೆಮ್ಮೆ. ಇದನ್ನು ನಮ್ಮ ಕರ್ನಾಟಕದ ಜನ ಅಥವಾ ಸಂಶೋಧಕರು ಇಮ್ಮಡಿ ಪುಲಿಕೇಶಿಗೆ ಸಿಗಬೇಕಾದ ಒಂದು ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂತ ನನಗನ್ನಿಸ್ತಾ ಇದೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ಸಿನಿಮಾ ಮಾಡಿದ್ದಾರೆ. ಅದು ಬಿಟ್ಟರೆ ತಮಿಳಿನಲ್ಲಿ ಒಂದು ಕಾಮಿಡಿ ಮೂವಿ ಮಾಡಿದ್ದಾರೆ, ಅದು ನೋಡಿಲ್ಲ. ಇಷ್ಟು ಬಿಟ್ಟರೆ ಇಮ್ಮಡಿ ಪುಲಿಕೇಶಿಯ ಒಂದು ಅವರಿಗೆ ಸಿಗಬೇಕಾದ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾವ ಕಾರಣಕ್ಕೆ ಅದನ್ನು ತೆರೆ ಮೇರೆಯಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ. ಇಮ್ಮಡಿ ಪುಲಿಕೇಶಿನ ಈಗ ಶ್ರೀಕೃಷ್ಣ ದೇವರಾಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೋ ಆ ಪ್ರಾಶಸ್ತ್ಯವನ್ನು ನಮ್ಮ ಇಮ್ಮಡಿ ಪುಲಿಕೇಶಿಗೆ ಕೊಟ್ಟಿಲ್ಲ. ಯಾಕೆ ಅಂತ ನನಗೆ ಒಂದು ಅನುಮಾನ ಕಾಡುತ್ತೆ. ಒಂದು ಜಾತಿ ಕಾರಣಕ್ಕೂ ಕೊಟ್ಟಿಲ್ಲೋ ಹೇಗೆ? ಜಾತಿ ಕಾರಣಕ್ಕಾದ ಆದರೆ ಶ್ರೀಕೃಷ್ಣ ದೇವರಾಯ ಆಲ್ಸೋ ಈ ಕ್ಷತ್ರಿಯ ಒಂದು ವಂಶಕ್ಕೆ ಸಂಬಂಧಪಟ್ಟು, ಅದೇ ರೀತಿ ಇಮ್ಮಡಿ ಪುಲಿಕೇಶಿ ಕೂಡ ಕ್ಷತ್ರಿಯನೇ. ಯಾವ ಕಾರಣಕ್ಕೆ ಅದನ್ನು ಇಮ್ಮಡಿ ಪುಲಿಕೇಶಿಗೆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ ಅನ್ನೋದು ನನಗೆ ಅನುಮಾನ ಕಾಡ್ತಾ ಇದೆ. ಇನ್ನು ಮುಂದಾದರೂ ಒಂದು ಇಮ್ಮಡಿ ಪುಲಿಕೇಶಿಗೆ ಸಿಗಬೇಕಾದ ಒಂದು ಸ್ಥಾನಮಾನ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.